ಯಾವ ಟಾಟಾ ಎಸಿನ ಅದು? ಹಾಂ ಟಾಟಾ ಎಸಿ ಎಚ್ ಟಿ ಸರ್. ಎಚ್ ಟಿನಾ? ಹಾಂ ಓಕೆ, ಯಾವ್ದು ಮಾಡಲಿ ಸರ್ ಅದು? ಮಾಡಲು 2016 ಸರ್. ಓಕೆ, ಓನರು? ಓನರು ಥರ್ಡ್ ಆಗಿದೆ ಸರ್, ಈಗ ಫೋರ್ತ್ ಈಗ ಮಾಡಿಸ್ಕೊಂಡ್ರೆ. ಓಕೆ, ಈಗ 3 ಆಗಿದ್ದಾರೆ, ತೊಗೊಂಡ್ರೆ 4. ಅದು ಡೀಲರ್ಶಿಪ್ ತಗೊಂಡಿದ್ದೆ ಸರ್, ಸೆಕೆಂಡ್ ಓನರ್ ಅವ್ರ ಹತ್ರ ಅವ್ರು ಮಾಡಿಸ್ಕೊಂಡಿದ್ರು. ನಾನು ತಗೊಂಡು 2 ವರ್ಷ ಆಯ್ತು ಸರ್. ಓಕೆ, ಗಾಡಿ ಎಷ್ಟು ಹೊಡಿ ಸರ್? ಹೌದು, ನಾವು 30 ಹೊಡಿದೆ ಸರ್, ಅದು ಒಂದು 30 ಹೊಡಿದೆ. 1,30,000 ಓಡಿದೆ. ಹಾಂ ಡೀಸೆಲ್ ಗಾಡಿ ಅಲ್ವಾ? ಹಾಂ ಡೀಸೆಲ್ ಗಾಡಿ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸು ಸರ್? ಸರ್ ಇನ್ಸೂರೆನ್ಸ್ ಮಾಡ್ತೀನಿ ಸರ್, ಈಗ 3 ದಿವಸ ಆಯ್ತು ಮಾಡಿಸಿ. ಹಾಂ. ಫಸ್ಟ್ ಪಾರ್ಟಿ ಹಾಕ್ತೀನಿ ಸರ್ ಇನ್ಸೂರೆನ್ಸ್. ಹ್ಞೂ. ಆಮೇಲೆ ಎಫ್ ಸಿ 4ನೇ ತಾರೀಕು ಇದೆ ಸರ್, ಅದು ಕೊಟ್ಟದಾನೆ ಎಫ್ ಸಿಗೆ ಮಾಡೋಕ್ಕೆ. ಹ್ಞೂ. ಅದೇ ಕ್ಯಾಂಪ್ ಇದೆ 4ನೇ ತಾರೀಕು, ಅದು ಮಾಡಿಸ್ಬೇಕು ಸರ್ ಅದೊಂದು ಎಫ್ ಸಿ. ಓಕೆ, 4ನೇ ತಾರೀಕಿಗೆ ಎಫ್ ಸಿ ಆಗುತ್ತಾ ಮುಂದಿನ ತಿಂಗಳ? ಹಲೋ. ಹಾಂ. ಓಕೆ, ಟೈರ್ ಎಲ್ಲ ಹಂಗಿದೆ ಸರ್ ಗಾಡೀಲಿ? ಟೈರು ಹಿಂದ್ಗಡೆ ಇದು 50% ಇದೆ ಸರ್. ಹ್ಞೂ. ಫ್ರಂಟು ಹೋಗಿದೆ ಸರ್, ಹಾಕ್ಸ್ಬೇಕು ಸೌದಾಗ. ಓಕೆ. ಫ್ರಂಟ್ 2 ಟೈರ್ ಹಾಕ್ಸ್ಬೇಕು ಸರ್ ಅದು. ಓಕೆ, ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದೆ ಒಳಗಡೆ? ಪ್ಲಾಟ್ಫಾರ್ಮ್ ಎಲ್ಲ ಹೊಸ ಸರ್, ತೊಟ್ಟಿ ಎಲ್ಲ ಹಿಂದ್ಗಡೆ ಎಲ್ಲ ಪೂರ್ತಿ ಹೊಸದಾಗಿ ಮಾಡಿಸಿದೆ ಸರ್, ನನಗೆ 1 ವರ್ಷ ಆಯಿತು. ಓಕೆ, ಹಂಗಾದ್ರೆ ಏನು ಟಿಂಕರಿ ಕೆಲಸ ಏನಿಲ್ಲ? ಏನಿಲ್ಲ ಸರ್, ಟಿಂಕರಿಂಗ್ ಕೆಲಸ ನಮ್ಮದು ಏನಿಲ್ಲ. ಹ್ಞೂ. ಎಲ್ಲ ಫ್ರೆಶ್ ಇದೆ ಸರ್ ಅದು. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ? ಹಲೋ. ಎಲ್ಲ ಕ್ಲಿಯರ್ ಇದೆ ಸರ್, ಏನಿಲ್ಲ. ಏನಿಲ್ವಾ? ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ? ಹಾಂ ಎಲ್ಲ ರೆಕಾರ್ಡ್ಸ್ ಇದೆ ಸರ್ ಒರಿಜಿನಲ್. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ದಾವಣಗೆರೆ ಹತ್ರ ಹೊನ್ನಾಳಿ ತಾಲೂಕು ಮದನಹಳ್ಳಿ ಗ್ರಾಮ. ಓಕೆ, ದಾವಣಗೆರೆಯಿಂದ ಎಷ್ಟು ಇರೋದು ಅಲ್ಲಿಗೆ? ದಾವಣಗೆರೆಯಿಂದ ಒಂದು 45 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಹೊನ್ನಾಳಿ ಬಂದು ಹೊನ್ನಾಳಿಂದ ಬರ್ಬೇಕಾ? ಹಾಂ, ಹೊನ್ನಾಳಿಂದ 10 ಕಿಲೋಮೀಟರ್ ಮದನಹಳ್ಳಿಯಿಂದ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ ಅದು ನಾವು 2.80 ಹೇಳಿದ್ವಿ ಸರ್. ಹ್ಞೂ. ಅದು ಬಂದಿದ್ರು ಮೊನ್ನೆ ಪಾರ್ಟಿ, ಹ್ಞೂ. ಬಂದು ಕೇಳ್ಬಿಟ್ಟು ಹೋದರು, ಮತ್ತೆ ಬರ್ತವೆ ಅಂತ ಹೋಗಿದ್ದಾರೆ, ಬಂದಿಲ್ಲ ಅವರು. ಹ್ಞೂ. ಹ್ಞೂ. ಒಂದು 2.70 ಬಂದರೆ ಬಿಡೋಣ ಸರ್ ಅತ್ತಿಗೆ. 2.70? ಹ್ಞೂ. ಇನ್ನೇನೋ ಹೆಚ್ಚು ಕಮ್ಮಿ ಆಗುತ್ತಾ ಬಂದಾಗ? ನೋಡೋಣ ಸರ್, ಬಂದು ಗಾಡಿ ಕಂಡೀಷನ್ ಅದು ನೋಡಿ ಕೇಳ್ತೀವಿ, ಯಾಕೆಂದರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗುತ್ತೆ ಸರ್, ಫಸ್ಟ್ ಪಾರ್ಟಿ ಹಾಕ್ಸೀನಿ. ಹ್ಞೂ. ನೋಡಿ ಕೇಳಬೇಕು ಗಾಡಿ ಕಂಡೀಷನ್ ಅದು ನೋಡ್ಕೊಳ್ಳಿ, ಇಂಜಿನ್ ಎಲ್ಲ ಹ್ಞೂ. ನೋಡ್ಕೊಂಡು ಮಾಡಿ ಸರ್, ಹೆಚ್ಚು ಕಮ್ಮಿ ಮಾಡಿಕೊಡೋಣ. ಓಕೆ, ಬಂದಾಗ ಹೆಚ್ಚು ಕಮ್ಮಿ ಅದೇ ಆಗ್ತವೆ. ಹ್ಞೂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಇದೇ ನಂಬರ್ ಸರ್. ಸರಿ ಸರ್, ಆಯಿತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ, ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.